ನಿಖಿಲ್ ಕುಮಾರಸ್ವಾಮಿ ಅವರು ಆಂಧ್ರನಜಯ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡರು ಸರ್. ಅವರೇನಾರು ಮಂಡ್ಯ ಅಥವಾ ಬೇರೆ ಕ್ಷೇತ್ರಗಳಿಂದ ಎಲ್ಲರ ಸ್ಪರ್ಧೆ ಏನಾರು ಇದೆ ಸರ್? ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟತಕ್ಕಂಥ ವಿಷಯದಲ್ಲಿ ಅವರವ್ರದ್ದೇ ರೀತಿಯಲ್ಲಿ ಹಲವಾರು ಜನ ಅವರವ್ರದ್ದೇ ರೀತಿಯ ಒಂದು ಅಯೋಧ್ಯೆಯ ಒಂದು ಏನೊಂದು ಪ್ರಾರಂಭ ಇದೆ. ಅದಕ್ಕೆ ಅವರವ್ರದ್ದೇ ರೀತಿಯಲ್ಲಿ ರಾಮನ ಒಂದು ಭಕ್ತಿಯನ್ನು ತೋರಿಸಲಿಕ್ಕೆ ಕಾರ್ಯಕ್ರಮಗಳು ಹಮ್ಮಿಕೊಳ್ತಕ್ಕಂಥದ್ದೇನಿದೆ ಅದು ಅವರವರಿಗೆ ಬಿಟ್ಟಂಥ ವಿಚಾರ. ಸರ್, ಈಗ ರೇವಣ್ಣ ಅವರ ಕುಟುಂಬ ವಿರುದ್ಧ ಅದು ನೋಡಿ ಆಯ್ತು, ಸಂತೋಷ. ತಪ್ಪೇನಾದರೂ ಇದ್ದರೆ ಯಾವುದೇ ರೀತಿ ತನಿಖೆ ಬೇಕಾದರೂ ಮಾಡಿ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ. ಟಿ ರಾಮಸ್ವಾಮಿಯವರು ಅವ್ರ ಪಾಪ ಭಾಳ ತತ್ವಾಧಾರಿತವಾದಂಥ ರೀತಿಯಲ್ಲಿ ಅವರದೇ ಆದಂಥ ನಡವಳಿಕೆಯಲ್ಲಿ ಬಂದಿರತಕ್ಕಂಥ ಭಾಳ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ. ಪಾಪ ಅವರ ಒತ್ತಡ ಏನಿದೆ, ಒತ್ತಾಯ ಏನಿದೆ, ರೇವಣ್ಣವ್ರ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಸರ್ಕಾರ ಮುಕ್ತವಾಗಿ ಮಾಡಿ, ವಾಸ್ತವಾಂಶ ಏನಿದೆ ರೇವಣ್ಣವ್ರ ಕುಟುಂಬದಿಂದ ತಪ್ಪಾಗಿದ್ದರೆ ನಾನು ಹೇಳೋದು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ. ರಾಜಕೀಯ ಪ್ರೇರಿತವಾಗಿ ಆ ಬ್ಯಾಕ್ಗ್ರೌಂಡ್ಗಳು ಏನೇನಿದೆ ಅದು ನಾನು ಯಾಕೆ ಕೇಳಬೇಕು? ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಿಡಿ. ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ವಲ್ಲ ಕಾಂಗ್ರೆಸ್ನವ್ರಿಗೆ. ಅದಕ್ಕೆ ಈ ರೀತಿಯ ಕಥೆಗಳನ್ನು ಹುಟ್ಟಾಕೊಂಡು ಈಗ ಯಾರನ್ನ ಪಾಪ ಅವನಾಗಲೇ ಯಾಕೆ ಕೇಳಲಿಲ್ಲ? ಅವ್ನು ಯಾರೋ ಈಗ ಹೇಳ್ತಾನಲ್ಲ, ಈಗೇನೋ ಈಗ ಬಂದು ಮಾಧ್ಯಮದ ಮುಂದೆ ಹೇಳ್ತಾವನಲ್ಲ. ಮಾಧ್ಯಮಗಳ ಮುಂದೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವ? ಇಷ್ಟು ದಿವಸ ಯಾತಕ್ಕೆ ಸುಮ್ಮನಿದ್ದ? ಆಗಲೇ ಹೇಳಬೇಕಾಗಿತ್ತಲ್ಲ. ಇಲ್ಲೇನೋ ಮಾಧ್ಯಮದ ಮುಂದೆ ಹೋಗ್ಲಿಕ್ಕೇನು ಯಾರು ತಡೆ ಹಿಡ್ತಿದ್ದಾರೆ ಅವರಿಗೆ? ಆಗಲೇ ಹೇಳ್ಬೋದಾಗಿತ್ತಲ್ವಣ. ನೀವೇನು ಬರಬೇಡ ಅವನ್ನ ಅಂತ ಹೇಳಿದ್ರೆ, ನೀವೇನಾದರೂ ಬಾಯ್ಕಟ್ ಮಾಡಿದ್ರೆ ಅವನಿಗೆ ಹುಡುಗ ಯಾರ ಬಂದು ಹೇಳ್ತಾನಲ್ಲ, ಈಗ ಆಗಲೇ ಬಂದು ಹೇಳಬೇಕಾಗಿತ್ತಲ್ವ ಜನಗಳ ಮುಂದೆ. ಈಗ ಯಾಕೆ ಬಂದು ಅದನ್ನು ಹೇಳ್ತಾವನೇ? ಇಷ್ಟು ದಿವಸ ಯಾಕೆ ಮೌನಕ್ಕೆ ಶರಣಾಗಿದ್ದ? ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳೋದು, ಪಾಪ ರಾಮಸ್ವಾಮಿಯವರ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತನಿಖೆ ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮಿಂದ ಅಕ್ರಮಗಳಾಗಿದ್ದರೆ ಯಾವುದೇ ರೀತಿಯ ತನಿಖೆಗೆ ಬೇಕಾದರೂ ಆದೇಶ ಮಾಡಿ. ಅದಿದ್ದರೆ ಇದಕ್ಕೆ ಕೊಡಿ ಕಂಪ್ಲೇಂಟ್ನ. ಬೇನಾಮಿ ಆಸ್ತಿ ಮಾಡಿದರೆ ನಿಮ್ಮ ಹತ್ರ ದಾಖಲೆ ಇದ್ದರೆ ತೊಗೊಂಡೋಗಿ ಅದು ಯಾವ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಕೊಟ್ಟು ತನಿಖೆ ಮಾಡಿಸಿ. ರಾಮಸ್ವಾಮಿಯವರಿಗೆ ನನ್ನ ಕಾಲದಲ್ಲೇ ಸದನ ಸಮಿತಿ ಅಧ್ಯಕ್ಷರು ಮಾಡಿದ್ನಲ್ಲ, ಪಾಪ ಭಾಳ ಅದರಲ್ಲಿ ಅನುಭವ ಇದೆ ಅವರಿಗೆ. ಆ ಬೇನಾಮಿ ಆಸ್ತಿ ಮಾಡಿರೋದು ಅವ್ರದ್ದೆಲ್ಲ ಅನುಭವ ಇದೆ ಅವ್ರಿಗೆ, ಗೊತ್ತವರಿಗೆ. ಅದೇನಾದರೂ ಅವ್ರ ಹತ್ರ ಮಾಹಿತಿ ಇದ್ದರೆ ಪಾಪ ಅವ್ರು ಹೋಗ್ಬಿಟ್ಟು ಕೊಡಕ್ಕೆ ಹೇಳಿ ಸಂಬಂಧಪಟ್ಟಂಥ ತನಿಖಾ ಮಾಡತಕ್ಕಂಥ ಅಧಿಕಾರಿಗಳಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.